ಗ್ರಾಮದಲ್ಲಿ ರಿಸರ್ಚ್ ಮಾಡೋಕ್ಕೆ ಬಂದಿದ್ದು ಈಚೆ ಕಡೆ ಇದು ನೋಡ್ಬಿಟ್ಟು ಬಾಯಿ ಬಡ್ತಿ ಹಿಂದ್ಗಡೆ ನಾವು ಮನೆಗೆ ಹೊಂಟೋದಿ ಸಹ ಭಾರಿ ಭಯ ಆಗಿ ಗೋಳೂರು ಗ್ರಾಮದಲ್ಲಿ 40 ವರ್ಷದಿಂದ ಈ ಥರ ಆಗಿತ್ತಿಲ್ಲ ಸಹ. ಏನು ಸಹ ಇದೆಲ್ಲ ಪತ್ತೆ ಮಾಡಿ ನೀವು ಸರ್ಕಾರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸಹ. ನಮಸ್ತೆ. ನಮಸ್ಕಾರ. ಈ ನಮ್ಮ ಗೋಳೂರು ಗ್ರಾಮದಲ್ಲಿ ತುಂಬ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆ ಥರ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂಡ ಇದ್ವಿ. ಇವತ್ತು ನಿನ್ನೆ ರಾತ್ರಿ ಯಾರೂ ನೋಡಿಲ್ಲ, ನಮ್ಮ ಗ್ರಾಮದ ಒಂದು 2ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ ಅಲ್ಲಿ ಒಂದು ತಲೆ ಬೂಡೆ ಮತ್ತು ಕೈ ಮೂಳೆ ಇದನ್ನು ಹಾಕಿ ಕುಂಕುಮ ಹಾಕಿ ನಿಂಬೆಹಣ್ಣು ಹಾಕಿ ಒಂದು ಮಾಟ ಮಂತ್ರ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾವು ಕೂಡ ರಾತ್ರಿ ಊರಲಿರಲಿಲ್ಲ. ಹಾಗಾಗಿ ಏನು ಉದ್ದೇಶಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನಮಗಿನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ರಾತ್ರಿ ಅಷ್ಟೊತ್ತಲ್ಲಿ ಒಬ್ರಿಗೂ ಎಲ್ಲ ಜನ ತಿರುಗಾಡೋ ಅಂಥ ಸಮಯ ಅದು. ಅದೇನು ಕಾಟಾಚಾರನೋ ಏನೋ ಯಾರು ಕೂಡ ಒಬ್ಬರು ಕೂಡ ನೋಡಿಲ್ಲ. ಅದು ಅವ್ರ ಸಮಸ್ಯೆ ಏನು, ಅವ್ರು ಏನು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ತುಂಬ ಈಗ ಹಿಂದುಳಿದ ಜನ ಇರೋದ್ರಿಂದ ನಮ್ಗೆ ತುಂಬ ಈ ವಿಚಾರದಲ್ಲಿ ಭಯ ಉಂಟಾಗದ. ಆದ್ದರಿಂದ ಈ ತಾಲೂಕು ಆಡಳಿತ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಈ ಮಾಟ ಮಂತ್ರ ಮಾಡೋರು ಯಾರು ಅನ್ನೋರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ನಮ್ಮ ಗ್ರಾಮದ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ತಾಲೂಕು ಆಡಳಿತನ ಈ ಮೂಲಕ ಆಗ್ರಹಿಸ್ತೀನಿ. ಮುದ್ಮಾ ಶೆಟ್ಟಿ ಅಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಲಿ ಗೋಳೂರು ಗ್ರಾಮದ ಯಜಮಾನರು.